ಈಗ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು. ಈಗ BPL ಕಾರ್ಡೇ ಕ್ಯಾನ್ಸಲ್ ಆಗ್ತದೆ. ನಮಗೆ ರೇಷನ್ ಕಾರ್ಡ್ ಬೇಕೇ ಬೇಕು, BPL ಕಾರ್ಡ್. ನಮ್ದಾದ್ರೆ ರೇಷನ್ ಕಾರ್ಡೇ ಬಂದಿಲ್ಲ ಸರ್. ನಾವೆಲ್ಲ ಅಪ್ಲೈ ಮಾಡಿದ್ರಿ, ಯಾವ ಕಾರ್ಡು ಬಂದಿಲ್ಲ. ಸುಮ್ಮನೆ ನಾವು ಓಡಾಡ್ತಾ ಇದ್ದೀವಿ, ಆಗಲಿ ಏನಕ್ಕೂ ಪ್ರಯೋಜನ ಇಲ್ಲ ಸರ್. ಇವಾಗ ನಾನು ಹೋಗಿದ್ದೆ BPL ಕಾರ್ಡ್ಗೆ ಅಂತ ಹೋಗಿದ್ದೆ, ಬೆಂಗಳೂರಿಗೆ ಹೋಗಿ ಅಂದರು. ಬೆಂಗಳೂರಿಗೆ ಹೋದರೆ ಅವರು ಇಲ್ಲ ರೀ, ನಮಗೆ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ, ನಮಗೆ ಈ ತಂಬು ಕೊಟ್ಟಿಲ್ಲ, ನಮಗೆ ಅದು ಇದು ಅಂತ ಹೇಳ್ದು ಕಳಿಸ್ತಾವ್ರು. ಒಂದು 5-6 ಕಡೆ ಹೋಗಿದ್ದೆ ನಾನು, ಇದೇ ಥರ ಹೇಳಿದ್ರು ನನಗೆ. 5 kg ಅಂತ ಹೇಳಿದ್ದಾರೆ, ನಮಗೆ 4 kg ಕೊಡೋದು. 3 ಜನ ಇದ್ದೀವಿ ನಾವು, 12 kg ಕೊಡ್ತಾ ಇದ್ದಾರೆ, 15 kg ಕೊಡ್ತಾ ಇಲ್ಲ. ಅದು ಹಣನೂ 1 ತಿಂಗಳು ಬರುತ್ತೆ, 1 ತಿಂಗಳು ಬರ್ತಾ ಇಲ್ಲ. ಈಗ ಹಣ ಕೊಡ್ಲಿಕ್ಕೆ ಆಗ್ತದೆ ಅಂತೇಳಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ. ಆ ಥರ ಯಾಕೆ ಮಾಡಬೇಕು? ಅವರ ತಾನೇ ಅಮೌಂಟ್ ಕೊಡ್ತೀವಿ ಅಂತ ಹೇಳಿರೋದು. ಒಂದು ತಲೆಗೆ 3 kg 6 kg ಕೊಡ್ತಾರೆ. 6 kg ಕೊಡ್ತಾರೆ, ಹಣ ಕೊಡ್ತಿಲ್ಲ. ಹಣ ಇಲ್ಲ. ಈಗ BPL ಕಾರ್ಡಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಕಷ್ಟ ಆಗ್ತದೆ. ಕಷ್ಟ ಸರ್. ಅದಿಲ್ಲಾದ್ರೆ ಯಾವುದಕ್ಕಾಗಲಿ, ಒಂದು ಹಾಸ್ಪಿಟ್ಲಿಗಾಗಲಿ, ಒಂದು ಒಳ್ಳೆಯದಕ್ಕಾಗಲಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಶಿವಕುಮಾರಿ ಅಂದ್ಬಿಟ್ಟು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. 10 kg ಅಕ್ಕಿ ಫ್ರೀ ಕೊಡ್ತೇನೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ರೇಷನ್ ಕಾರ್ಡೇ ಕ್ಯಾನ್ಸಲ್ ಆಗ್ತಿದೆ. ಆ ಥರ ಮಾಡಿದ್ರೆ ಬಡವರು ಯಾವ ಥರ ಇರ್ತಾರೆ? ಬಡವ್ರಿಗೆ ತೊಂದರೆ ಆಗುತ್ತೆ. ಅದು ಅವರು ಹೇಳಿದ ಥರ ನೆಟ್ಕೊಬೇಕು. ಈ ಥರ ಎಲ್ಲ ಮಾಡಬೇಡ್ದು. ಈಗ BPL ಕಾರ್ಡ್ ಹೋಲ್ಡರ್ಸ್ ಅಂದರೆ ಕಾರ್ ಇದೆ ಅವ್ರ ಹತ್ರ, ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ, ಮನೆ ಬಾಡಿಗೆ ಬಿಟ್ಟಿದ್ದಾರೆ, ಇದೆಲ್ಲ ರೀಸನ್ ಹೇಳಿ ಈಗ ರೇಷನ್ ಕಾರ್ಡನ್ನೇ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸುಮಾರು 14 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಆರ್ಡರ್ ಮಾಡಿದ್ದಾರೆ. ಏನು ಹೇಳ್ತೀರಿ? ಅಂಥವ್ರಿಗಾದ್ರೂ ಮಾಡಲಿ, ಬಡವ್ರಿಗೆಲ್ಲ ಕೊಡಲಿ. ಬಾಡಿಗೆ ಮನೆಯವ್ರಿಗೆ, ಗುಡ್ಸ್ಲಲ್ಲಿ ಇರೋರಿಗೆ, ಸ್ಲಮ್ ಏರಿಯಾದಲ್ಲಿ ಇರೋರಿಗೆಲ್ಲ ಆ ಥರ ಎಲ್ಲರಿಗೂ ಕ್ಯಾನ್ಸಲ್ ಮಾಡಬೇಡ್ದು. ಈಗ ಅವ್ರು ಕಷ್ಟದಲ್ಲಿ ಇದ್ದಾರಲ್ವಾ, ದುಡ್ಡು ಕೂಲಿ ಮಾಡ್ಕೊಂಡು ತಿನ್ನೋರು, ಅವ್ರಿಗೆಲ್ಲ ಕೊಡಬೇಕು. BPL ಕಾರ್ಡ್ ಕೊಡಬೇಕು ಅವ್ರಿಗೆ. ಈಗ ಮನೆ ಇಡೋದಕ್ಕೆ 2,000 ರೂಪಾಯಿ ಅಂತೇಳಿ ಕೊಡ್ತಿದ್ರು, ಸಿಗ್ತಿದ್ಯಾ? ನಮಗೆ ಒಂದು 1 ಮಂತ್ ಬಂದು ಬರುತ್ತೆ, 1 ಮಂತ್ ಬರೋದಿಲ್ಲ. ಬರೋದಿಲ್ಲ ಅಂತ ಹ್ಞೂ, ಅದಂತ ಸರಿಯಾಗಿ ಆಗ್ತದೆ. ಸರಿಯಾಗಿ ಆಗ್ತಾ ಇಲ್ಲ. ನಮಗೆ ರೇಷನ್ದು ದುಡ್ಡು ನಮಗೆ ಬರ್ತಾ ಇಲ್ಲ ಸರಿಯಾಗಿ. ರೇಷನ್ ಅಕ್ಕಿ 5 kg 5 kg ಅಂತ ಹೇಳಿದ್ದಾರೆ, ನಮಗೆ 4 kg ಕೊಡೋದು. 3 ಜನ ಇದ್ದೀವಿ ನಾವು, 12 kg ಕೊಡ್ತಾ ಇದ್ದಾರೆ, 15 kg ಕೊಡ್ತಾ ಇಲ್ಲ. ಅದು ಹಣನೂ 1 ತಿಂಗಳು ಬರುತ್ತೆ, 1 ತಿಂಗಳು ಬರ್ತಾ ಇಲ್ಲ. ಈಗ ಹಣ ಕೊಡ್ಲಿಕ್ಕೆ ಆಗ್ತದೆ ಅಂತೇಳಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ. ಆ ಥರ ಯಾಕೆ ಮಾಡಬೇಕು ಅಲ್ವಾ? ಈಗ ಅವರ ತಾನೇ ಅಮೌಂಟ್ ಕೊಡ್ತೀವಿ ಅಂತ ಹೇಳಿರೋದು. ಈಗ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ? ಈಗ ದುಡ್ಡಿರೋರು, ಬಾಡಿಗೆ ಮನೆ ಇರೋರು, ಕಾರ್ ಅವ್ರಿಗೆಲ್ಲ ಕ್ಯಾನ್ಸಲ್ ಮಾಡಿ, ಬಡವ್ರಿಗೆ ನಮ್ಗೆ ಕೂಲಿ ಮಾಡ್ಕೊತಿನವ್ರಿಗೆಲ್ಲ ಕ್ಯಾನ್ಸಲ್ ಯಾಕೆ ಮಾಡ್ತಾರೆ? ಬಡವರು ಹೊಟ್ಟೆ ಮೇಲೆ ಹೊಡಿತಾರೆ. ಏನು ಹೇಳ್ತೀರಿ ಕೊನೆಯದಾಗಿ ಸರ್ಕಾರಕ್ಕೆ? ನಾವು ಹೇಳೋದು ಇಷ್ಟೇ, ಬಡವ್ರಿಗೆ ಮೋಸ ಮಾಡಬೇಡಿ. ನಾವು ಕೂಲಿ ಮಾಡ್ಕೊತಿನೋರು, ನಮಗೆ ಬೇಕೇ ಬೇಕು. ರೇಷನ್ ಕಾರ್ಡ್ ರೇಷನ್ ಮಾಡಬೇಡಿ. ನಮಗೆ ರೇಷನ್ ಕಾರ್ಡ್ ಬೇಕೇ ಬೇಕು, BPL ಕಾರ್ಡ್. ಈಗ ಎಷ್ಟೋ ಕಡೆ ಹಾಸ್ಪಿಟಲ್ ಅಲ್ಲೆಲ್ಲ ನೋಡಿದ್ರೆ BPL ಕಾರ್ಡ್ ಇದ್ರೆ ಕೆಲವು ಮೆಡಿಸಿನ್ ಅರ್ಧ ಚಾರ್ಜ್ ಬರುತ್ತೆ, ಅದರಿಂದ ಅನುಕೂಲ ಇದೆ. ನಮಗೆ ಬೇಕೇ ಬೇಕು. ಕಷ್ಟ ಆಗುತ್ತೆ. ಕ್ಯಾನ್ಸಲ್ ಬೇಡ ನಮಗೆ. BPL ಕಾರ್ಡ್ ಬೇಕೇ ಬೇಕು. ಈಗ ಆರೋಗ್ಯ ಸಚಿವ ಮುನಿಯಪ್ಪನವರ ಹತ್ರ ಕೇಳಿದರೆ ಎಲ್ಲ ಕ್ಯಾನ್ಸಲ್ ಆದರೆ 24 ಗಂಟೆ ಒಳಗೆ ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇವಾಗ ಒಬ್ಬ ಬಡವಂದು ಮನೆಯಲ್ಲೇ ಇರೋದು ಕಷ್ಟದಲ್ಲಿ ಕ್ಯಾನ್ಸಲ್ ಮಾಡಿ ವಾಪಸ್ ಅವ ಇದ್ದ ಕಡೆ ಓಡಾಡಿ ಅದನ್ನು ವಾಪಸ್ BPL ಮಾಡೋದಾದರೆ ಅವನಿಗೆ ಸುಮ್ಮನೆ ಇದ್ದವನಿಗೆ ಕಷ್ಟ ಆಗುತ್ತೆ. ಮತ್ತು ನಾವು ಅದನ್ನು ಮಾಡಿಸ್ಬೇಕಾದ್ರೆ ನಾವು ಕೆಲಸ ಕಾರ್ಯ ಬಿಟ್ಟು ಅದಕ್ಕೋಸ್ಕರ ಓಡಾಡಬೇಕಂದ್ರೆ ಕಷ್ಟ ಆಗುತ್ತೆ. ಕ್ಯಾನ್ಸಲ್ ಮಾಡೋದು ಬೇಡ. 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು. ಇಲ್ಲ, ಅದು ಕೊಡ್ತಾ ಇಲ್ಲ. 10 kg ಅಕ್ಕಿ ಬದಲಾಗಿ ಹಣ ಕೊಡ್ತೇವೆ. ಅದನ್ನು ಸ್ವಲ್ಪ ಒಬ್ರಿಗೆ ಬರ್ತದೆ, ಒಬ್ರಿಗೆ ಬರ್ತಾ ಇಲ್ಲ. ಇವತ್ತಿಗೆ ನೋಡೋದಾದ್ರೆ 3,63,000 ಮಂದಿದ್ದು BPL ಕಾರ್ಡೇ ಕ್ಯಾನ್ಸಲ್ ಮಾಡ್ತಾವ್ರೆ. ಇವಾಗ ನಾನು ಹೋಗಿದ್ದೆ BPL ಕಾರ್ಡ್ಗೆ ಅಂತ ಹೋಗಿದ್ದೆ. ಅವ್ರು ಹೇಳ್ತಾರೆ ಇಲ್ಲಿಗೆ ಹೋಗಿ, ಆ ಸೆಂಟ್ರಿಗೆ ಹೋಗಿ, ಇದಕ್ಕೆ ಹೋಗಿ, ಅದಕ್ಕೆ ಹೋಗಿ ಅಂತ ನಮಗೆ ಓಡಾಡಿಸ್ತಾವ್ರೆ. ಎಲ್ಲಿಗೆ? ಬೆಂಗಳೂರಿಗೆ ಹೋಗಿ ಅಂದರು. ಬೆಂಗಳೂರಿಗೆ ಹೋದರೆ ಅವರು ಇಲ್ಲ ರೀ, ನಮಗೆ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ, ನಮಗೆ ಈ ತಂಬು ಕೊಟ್ಟಿಲ್ಲ, ನಮಗೆ ಅದು ಇದು ಅಂತ ಹೇಳ್ದು ಕಳಿಸ್ತಾವ್ರು. ಒಂದು 5-6 ಕಡೆ ಹೋಗಿದ್ದೆ ನಾನು, ಇದೇ ಥರ ಹೇಳಿದ್ರು ನನಗೆ. ಅದಕ್ಕೆ ನಾವು ಮಾಡಬೇಕಂದ್ರೆ ನಮ್ಮ ಹೆಂಗಸರು ನಾವೆಲ್ಲ ಹೋಗ್ತಾಯಿದ್ರು, ಅದು ಇಲ್ಲ ಅಂತಾರೆ. ಏನು ಮಾಡೋದು ಅಂತ ಆಗಿಬಿಟ್ಟಿದೆ. ನಾವು ಇಲ್ದವ್ರಿಗೆ ಏನು ಮಾಡೋದು ಹೇಳಿ? ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಕಷ್ಟ ಆಗುತ್ತೆ. ಕ್ಯಾನ್ಸಲ್ ಗ್ಯಾರಂಟಿ ಕಷ್ಟ ಆಗುತ್ತೆ. ಈಗ ರೀಸನ್ ಕೊಟ್ಟಿದ್ದಾರೆ, 4 ವೀಲರ್ ಇದ್ರೆ ಅಥವಾ ಬಾಡಿಗೆ ಮನೆ ಕೊಟ್ಟಿದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇವೆ ಅಂತೇಳಿ. ಅದಲ್ಲ, ತಪ್ಪದು. ಯಾಕೆಂದರೆ ನಾವು ಅವರೊಳಗೆ ಏನೋ ಒಂದು ಬಡವರು ಇರ್ತಾರೆ, ಒಬ್ಬರು ಸಾಹುಕಾರ ಇರ್ತಾರೆ, ಅವ್ರಿಗೆಲ್ಲ ಒಂದೇ ಥರ ಮಾಡಬಾರ್ದು. ಅದು ನೋಡ್ಕೊಂಡು ಮಾಡಬೇಕದು. ಸುಮ್ಮನೆ ಎಲ್ಲ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕಾರ್ಡ್ ಕೊಡಬೇಕಾದ್ರೆ ಅವನ ಆರ್ಥಿಕ ಪರಿಸ್ಥಿತಿ ನೋಡಿ ಕೊಡಬೇಕು. ಈಗ ನೋಡೋದಾದ್ರೆ 14 ಲಕ್ಷ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇವೆ ಅಂತ ಆರ್ಡರ್ ಮಾಡಿದ್ರೆ ಅಂದರೆ ದೊಡ್ಡವರು ಯಾವುದೋ ದೊಡ್ಡ ತೊಗೊಂಡೋಗಿದ್ದಾರೆ, ಅವರೆಲ್ಲ ಕ್ಯಾನ್ಸಲ್ ಮಾಡಲೇಬೇಕದು. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸರೋಜಾ ಸರ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಈಗ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು. ಈಗ BPL ಕಾರ್ಡೇ ಕ್ಯಾನ್ಸಲ್ ಆಗ್ತುಂಟು. ಏನು ಹೇಳ್ತೀರಿ? ಏನು ಸರ್, ನಮ್ಮಂಥ ಬಡವ್ರಿಗೆ ಏನು ಮಾಡ್ತಾ ಇದ್ದಾರೆ ಸರ್? ಅವರು ಏನೂ ಮಾಡ್ತಾ ಇಲ್ಲ. ಅವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಚೆನ್ನಾಗಿ ಇದು ಮಾಡ್ಕೊತಾ ಇದ್ದಾರೆ. ನಮ್ಮಂಥ ಚಪ್ಪಲಿ ಹೊಲಿಯೋರಿಗೆ ಇರೋರ್ಗೂ ಬರೋರ್ಗೆ ನೋಡ್ತಾರೆ ಆಗಲಿ, ನಮ್ಮಂಥ ಬಡವ್ರಿಗೆ ನೋಡಲ್ಲ.
ನಮ್ಮಂಥ ಬಡವ್ರು ಇನ್ನೂ ಕೆಳಗಡೆನೇ ಬೀಳ್ತಾ ಇದ್ದೀವಾಗಲಿ ಅವ್ರ ಮೇಲೆ ಕೆಬ್ಬರಿಸ್ತಾ ಇಲ್ಲ. ಅವ್ರು ಚೆನ್ನಾಗೇ ಇದ್ದಾರೆ, ಎ ಸಿದಾಗ ಕೂತ್ಕೊಂಡು ಚೆನ್ನಾಗೇ ಇದ್ದಾರೆ. ನಮ್ಮಂಥ ಬಡವ್ರನ್ನ ಯಾರೂ ನೋಡಲ್ಲ ಸರ್. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಹೇಳ್ತದೆ ನಾವು ಬಡವರ ಪರವಾಗಿರುವ ಪಕ್ಷ ಅಂತೇಳಿ. ಮನೆಗಳು ಎಲ್ಲ ಕೊಟ್ಟಿದ್ದಾರೆ ಸರ್ ನರೇಂದ್ರ ಮೋದಿ ಕಡೆಯಿಂದ. ನಮ್ಗೆ ಯಾರೂ ಕೊಟ್ಟಿಲ್ಲ ಸರ್. ನಾವು ಯಾವಾಗೂ ಇದ್ರಾಗೆ ಇದ್ದೀವಿ. ನಮ್ಗೆ ಯಾವ ಲೋನು ಬರ್ಕೊಟ್ಟಿಲ್ಲ. ಇದು ಲೋನ್ ಅಪ್ಲೈ ಹಾಕಿಸಿದ್ರಿ, ಅದೂ ಬಂದಿಲ್ಲ. ನಾವು ಸುಮ್ಮನೆ ಹೇಳ್ಕೊತಾ ಇದ್ದೀವಿ ಅಷ್ಟೇ. ನಮ್ಮಂಥ ಬಡವ್ರನ್ನ ಯಾರು ನೋಡೋರಿಲ್ಲ ಸರ್. ಈಗ ಮೇಡಮ್, ಈಗ ನೋಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಅಧಿಕಾರಕ್ಕೆ ಬರುವಾಗ ಹೇಳಿದರು 10 kg ಅಕ್ಕಿ ಕೊಡ್ತೇವೆ, 200 ಯೂನಿಟ್ ಕರೆಂಟ್ ಕೊಡ್ತೇವೆ ಫ್ರೀಯಾಗಿ. ಅದೇ ರೀತಿ ಫಸ್ಟಿಗೆ 200 ಯೂನಿಟ್ ಅಂತ ಹೇಳಿಲ್ಲ, ಕರೆಂಟ್ ಫ್ರೀಯಾಗಿ ಕೊಡ್ತೇವೆ. ಮನೆ ಹೊತ್ತಿಗೆ 2,000 ರೂಪಾಯಿ ಕೊಡ್ತೇವೆ. ಡಿಗ್ರಿ ಆದವರಿಗೆ, ಡಿಪ್ಲೊಮಾ ಆದವರಿಗೆ 3,000, 1,500 ಕೊಡ್ತೇವೆ. ಓಡಾಡಲಿಕ್ಕೆ ಬಸ್ ಫ್ರೀ ಕೊಡ್ತೇವೆ. ಇಷ್ಟೆಲ್ಲ ಗ್ಯಾರಂಟಿ ಫ್ರೀ ಅಂತೇಳಿ ಕೊಟ್ಟು ಬಡವರಿಗೋಸ್ಕರ ಮಾಡಿದ್ರಲ್ಲ. ಅದೆಲ್ಲ ಮಾಡಿದ್ದಾರೆ ಸರ್, ಇಲ್ಲ ಅಂದಿಲ್ಲ. ಅದು ಇವಾಗೂ ಫ್ರೀನೇ ಐತೆ. ಕಾಂಗ್ರೆಸ್ ಕಡೆಯಿಂದ ಸ್ವಲ್ಪ ಫ್ರೀನೇ ಐತೆ, BJP ಕಡೆಯಿಂದನೂ ಚೆನ್ನಾಗೈತೆ. ಇಬ್ಬರಿಂದನೂ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನಾದರೂ ನಮ್ಮಂಥ ಬಡವ್ರು ನೋಡಿದಿತ್ತು ಇನ್ನೇನಕ್ಕೆ ಸರ್. ಅದು ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಇವಾಗ ನಮ್ಮದಾದರೆ ರೇಷನ್ ಕಾರ್ಡೇ ಬಂದಿಲ್ಲ ಸರ್. ನಾವೆಲ್ಲ ಅಪ್ಲೈ ಮಾಡಿದ್ರಿ, ಯಾವ ಕಾರ್ಡು ಬಂದಿಲ್ಲ. ಸುಮ್ಮನೆ ನಾವು ಓಡಾಡ್ತಾ ಇದ್ದೀವಾಗಲಿ ಏನಕ್ಕೂ ಪ್ರಯೋಜನ ಇಲ್ಲ ಸರ್. ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಹೇಳಿದ್ರೆ ಏನು ರೀಸನ್ ಕೊಟ್ಟಿದ್ದಾರೆ? ಅದು ಏನು ಹೇಳಿಲ್ಲ ಸರ್. ಅವರು ಇವತ್ತಿಲ್ಲ, ನಾಳೆ ಇಲ್ಲ, ನಾಳೆ ಇಲ್ಲ, ನಾಡ್ದಿಲ್ಲ, ಹಂಗೆ ಅವರು ಹಾಕ್ಕೊಂಡು ಹೋಗ್ತಾನೆ ಇದ್ದಾರೆ. ಏನು ಹಾಕಿದ್ದಾರೆ? ಏನೂ ಹಾಕಿಲ್ಲ. ಏನು ಹೇಳ್ತೀರಿ ರಾಜ್ಯ ಸರ್ಕಾರ? ಅದು ಏನು ಹೇಳಂಗೇನು ಇಲ್ಲ ಸರ್. ಅವ್ರು ಚೆನ್ನಾಗೇ ಇದ್ದಾರೆ. ನಮ್ಮಂಥವ್ರನ್ನೆಲ್ಲ ಕೆಳಗಡೆ ಬೀಳಿಸಿದ್ದಾರೆ. ಈಗ ಒಂದು ಮಳೆ ಎಲ್ಲ ಬಂದರೆ ಇಲ್ಲಿಯ ಪರಿಸ್ಥಿತಿ ಯಾವ ಥರ ಇರ್ತದೆ? ನಮಗೆ ಮನೆ ಇಲ್ಲ, ಮಠ ಇಲ್ಲ. ಅವ್ರು ನೋಡಿದ್ರೆ ಬಾಡಿಗೆ ಮನೆಗಿರೋರಿಗೆ ಎಲ್ಲೋ ಜೀವನ ಮಾಡ್ತಾಯಿದ್ದಾರೆ. ನಾವು ಆಗ ಅಂಗಡಿದಾಗೆ ಇರ್ತೀವಿ ಸರ್. ನಮ್ಮದು ಬಂದು ಇಲ್ಲಿ NTA ಬಸ್ ಸ್ಟಾಪ್ ಹತ್ರ ನಮ್ಮದು, ನಾನು ಮಕ್ಕಳು ಎಲ್ಲ ಇದ್ದೇವೆ. 3 ಜನ ಮಕ್ಕಳನ್ನ ಓದಿಸೋದು, ಅವ್ರಿಗೆ ಮನೆ ಸಂಸಾರಗಳು ಎಲ್ಲ ಇಲ್ಲೇ ಮಾಡ್ಕೊತೀನಿ ಸರ್. ಮನೆ ಬಾಡಿಗೆ ತೊಗೊಂಡಿದ್ದೀನಿ, 4,000 ರೂಪಾಯಿ ಬಾಡಿಗೆ. ಅದು ಕೆಟ್ಕೊಂಡು ಅಲ್ಲಿ ಜೀವನ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಅಂಜಲಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಈಗ 10 kg ಅಕ್ಕಿ ಕೊಡ್ತೇನೆ ಅಂತೇಳಿ ಅನೌನ್ಸ್ ಮಾಡಿದ್ರು. ಈಗ ಎಷ್ಟೋ ಮಂದಿದ್ದು ನೋಡೋದಾದರೆ BPL ಕಾರ್ಡೇ ಕ್ಯಾನ್ಸಲ್ ಆಗಿದೆ. 14 ಲಕ್ಷ ಮಂದಿದು ಕ್ಯಾನ್ಸಲ್ ಮಾಡ್ತೇವೆ ಅಂತೇಳಿ ಈಗಾಗಲೇ, ಅಂದರೆ ಇವತ್ತಿಗೆ 3,63,000 ಮಂದಿದ್ದು BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ನಿಮ್ದು ಎಲ್ಲಿ ಕ್ಯಾನ್ಸಲ್ ಆಗಿದೆಯಾ? ನಮ್ಮದು ಕ್ಯಾನ್ಸಲ್ ಮಾಡಿಲ್ಲ. 3 kg 6 kg ಕೊಡ್ತಾರೆ 3 ಜನಕ್ಕೆ. 3 kg ಕೊಡ್ತಾರೆ ಅಂತೇಳಿ. 3 kg 5 kg ಕೊಡಬೇಕಿತ್ತಲ್ಲ? ಇಲ್ಲ ಸರ್, 6 kg ಕೊಡ್ತಾರೆ ಇಬ್ಬರು. ಹಣ ಕೊಡ್ತಿದ್ದಾರಾ? ಹಣ ಇಲ್ಲ. ಈಗ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು. 10 kg ಬದಲಾಗಿ 10 kg ಕೊಡೋದಿಲ್ಲ, ನಾವು 5 kg ಕೊಡ್ತೇವೆ, 5 kg ಹಣ ಕೊಡ್ತೇವೆ ಅಂತ ಹೇಳಿದರು. 5 kg ಸೆಂಟ್ರಲಿಂದ ಬರ್ತಿದೆ. 5 kg ಹಣ ಕೊಡ್ತಿದ್ದಾರೆ. 5 kg 3 kg ಒಬ್ಬ ಒಂದು ತಲೆಗೆ 3 kg 6 kg ಕೊಡ್ತಾರೆ. 6 kg ಕೊಡ್ತಾರೆ, ಹಣ ಕೊಡ್ತಿಲ್ಲ. ಹಣ ಇಲ್ಲ. ಈಗ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ? ಮಾಡಿಲ್ಲ, ಇನ್ನೂ ಐತೆ. ಮಾಡಿದ್ರೆ ಒಂದು ಸತಿ ಹೋಗ್ತಾರೆ, ಇಲ್ಲ ಅಂತಾರೆ, ತಿರ್ಗಾ ಹೋಗ್ತೀವಿ, ಇಲ್ಲ ಅಂದ್ಬಿಡ್ತಾರೆ. ಒಂದೊಂದು ತಿಂಗಳಿಗೆ ಕೊಡಲ್ಲ ಅಕ್ಕಿ. ಒಂದೊಂದು ತಿಂಗಳು ಅಕ್ಕಿ ಬರಲ್ಲ. ರೇಷನ್ ಅವ್ರು ಏನಾದ್ರು ಸರ್ವರ್ ಪ್ರಾಬ್ಲಮ್ ಹಾಗೆ ರೀಸನ್ ಹೇಳ್ತಾರೆ. ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇಲ್ಲಮ್ಮ, ನಾಳೆ ಬನ್ನಿ ಹಂಗಂತ ಕಳಿಸಿ. ನಾಳೆ ಬನ್ನಿ. ಇವಾಗ 3 ತಿಂಗಳಿಂದ ಕೊಟ್ಟೇ ಇಲ್ಲ. 3 ತಿಂಗಳಿಂದ ಅಕ್ಕಿ ಬರಲಿಲ್ಲ. ನಿಮ್ಮ ರೇಷನ್ ಅಂಗಡಿಯಲ್ಲಿ ಸಿಗಲಿಲ್ಲ? ಅಂಗಡಿ ಹೋದ್ರೆ ಮುಚ್ಚಿರ್ತಾರೆ ಯಾವಾಗನ. ರೇಷನ್ ದಿನ ಹಾಕಿದ್ರೆ ಆ ಟೈಮಿಗೆ ಹೋದ್ರೆ ಕ್ಯೂ ನಿಂತ್ಕೊಂಡಿದ್ರು ಖಾಲಿ ಕ್ಯಾನ್ಸಲ್. ಒಂದು ಈಗ ಹಣ ಅಕೌಂಟಿಗೆ ಬರ್ತದಲ್ಲ, ಅದು ಸಿಗ್ತಿದ್ಯಾ? ಸಿಗ್ತೈತೆ ಸರ್. ಸಿಗ್ತಿದೆ ಅಂತ ಹೇಳ್ತೀವಿ. ಅದೇ ಅದು ಏನೋ ಮೋದಿದು ಏನೋ ಮೋದಿದು ಬರ್ತಿದೆ, ರೇಷನ್ ಸಿಗ್ತಿಲ್ಲ ಅಂತ ಹೇಳ್ತೀವಿ. ಈಗ BPL ಕಾರ್ಡಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಕಷ್ಟ ಆಗ್ತದ? ಕಷ್ಟ ಸರ್. ಅದಿಲ್ಲಾದ್ರೆ ಯಾವುದಕ್ಕಾಗಲಿ, ಒಂದು ಹಾಸ್ಪಿಟ್ಲಿಗಾಗಲಿ, ಒಂದು ಒಳ್ಳೆಯದಕ್ಕಾಗಲಿ ಸಿಗ್ತೈತೆ. ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.